ಕಾಂಗ್ರೆಸ್ಗೆ ಲಿಂಗಾಯತ ಒಕ್ಕಲಿಗ ಆತಂಕ. ಜಾತಿ ಜನಗಣತಿ ಪ್ರಣಾಳಿಕೆಗಷ್ಟೇ ಸೀಮಿತ. ಮತ ಕೈತಪ್ಪುವ ಭೀತಿಯಿಂದ ತುಟಿ ಬಿಚ್ಚಿದಂತೆ ಬಂತ ಸಂದೇಶ. ಕೈ ಕಮಲ ಪಡೆಗಳ ಮಧ್ಯೆ ಬರ ಪಾಲಿಟಿಕ್ಸ್. ಸ್ಪಷ್ಟನೆ ಕೊಡೋಕೆ ನಿರ್ಮಲಾ ಸೀತಾರಾಮನ್ ಸರ್ಕಸ್. ಬೇಕೇ ಬೇಕು, ಪರಿಹಾರ ಬೇಕು ಅಂತಿದೆ ಕಾಂಗ್ರೆಸ್. ನಾನು ಅವರಿಗೆ ಕೇಳ್ಕೊಂಡಿದ್ದೀನಿ, ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇರಲಿ. ನಮ್ಮ ನಡೆಗೂ ನುಡಿಗೂ ಅಜಗಜಾಂತರವಾದರೆ, ವ್ಯತ್ಯಾಸವಾದರೆ ಜನ ಈ ವ್ಯವಸ್ಥೆಯನ್ನೇ ಅಪಹಾಸ್ಯಕ್ಕೆ. ಉತ್ತರ ಕರ್ನಾಟಕ ಅಭ್ಯರ್ಥಿ ಕಾಗೇರಿಗೆ ಒಳೇಟಿನ ಆತಂಕ. ಅನಂತಕುಮಾರ್ ಹೆಗಡೆ ಹೆಬ್ಬಾರ್ ಪ್ರಚಾರದಿಂದ ಅಂತರ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಕೆಫೆ ಸ್ಫೋಟ ಕೇಸ್ಗೆ ಮೇಜರ್ ಟ್ವಿಸ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ರೆಡಿಯಾಗಿತ್ತು ಪ್ಲಾನ್. ಮಾಸ್ ನೋಟ್ಬುಕ್ ನಲ್ಲಿ ಸಿಕ್ಕಿತ್ತು ಕೋಡ್ ವರ್ಡ್. ಮೂರ್ತಿ ಕೂರಿಸುವ ವಿಚಾರದಲ್ಲಿ ಕಲ್ಲು ತೂರಾಟ. 3 ಪೊಲೀಸರು ಸೇರಿದಂತೆ 30 ಜನರಿಗೆ ಗಾಯ. ಬಳ್ಳಾರಿಯ ಕೊಳಗಲ್ ಗ್ರಾಮದಲ್ಲಿ ಪ್ರಕರಣ. ಬಳ್ಳಾರಿಯಲ್ಲಿ ಮೂರ್ತಿ ಕೂರಿಸೋ ವಿಚಾರಕ್ಕೆ ಕಲ್ಲು ತೂರಾಟ ನಡೆದು ಹೋಗಿದೆ. 2 ಸಮುದಾಯಗಳ ನಡುವೆ ಗಲಾಟೆ ಆಗಿದೆ. ಗಲಾಟೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದು ಹೋಗಿದೆ. ಬಳ್ಳಾರಿಯ ಕೊಳಗಲ್ ಅನ್ನೋ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. 30ಕ್ಕೂ ಹೆಚ್ಚು ಜನರಿಗೆ ಕಲ್ಲೇಟು ಬಿದ್ದಿದೆ. ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. PSI, CPI ಸತೀಶ್ ಹಾಗೆ 3 ಪೊಲೀಸರಿಗೆ ಗಾಯ ಆಗಿದೆ. ನೋಡಿ, 2 ಸಮುದಾಯದ ನಡುವೆ ಗಲಾಟೆ. ಆ ಗಲಾಟೆಯನ್ನ ಸ್ಟಾಪ್ ಮಾಡಿಸಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಬಂದ ಪೊಲೀಸರಿಗೇನೆ ಕಲ್ಲೇಟು ಬಿದ್ದಿದೆ. ಯರಪ್ಪ ದೇವರ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆ ಆಗಿದೆ ಅನ್ನೋ ಮಾಹಿತಿ. 2 ಗುಂಪುಗಳ ನಡುವೆ ಕೊಳಗಲ್ ಗ್ರಾಮದಲ್ಲಿ ಘರ್ಷಣೆ ಆಗಿರೋದು. ಆ ಘರ್ಷಣೆಗೆ ಸಂಬಂಧಪಟ್ಟ ವಿಡಿಯೋ ನೋಡಿ, ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ರು. ಅದಾದ್ಮೇಲೆ ನಮ್ಮ ರಿಪೋರ್ಟರ್ ಸ್ಥಳಕ್ಕೆ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 2 ಸಮುದಾಯಗಳ ನಡುವೆ ಚಿಕ್ಕ ವಿಚಾರಕ್ಕೆ ಪ್ರಾರಂಭವಾದ ಮಾತಿನ ಚಕಮಕಿ ಕಲ್ಲು ತೂರಾಟದ ಲೆವೆಲ್ ಹೋಗಿ ನಿಂತಿದೆ. ನೋಡಿ, ಕಲ್ಲುಗಳು ಅಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದ ಸಿಕ್ಕ ಕಲ್ಲುಗಳನ್ನ ತಗೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಈ ಗಲಾಟೆಯನ್ನು ಬಿಡಿಸೋಕೆ ಹೋದ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಸದ್ಯಕ್ಕೆ PSI ಸಂತೋಷ್ ಅವರನ್ನ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ASP ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸುತ್ತಿದ್ದಾರೆ. ಹಾಗೆ ಘಟನೆಗೆ ಸಂಬಂಧಪಟ್ಟಂತೆ ಆ ಯರಿಸ್ವಾಮಿ ಮಠ ಏನಿದೆ, ಎಲ್ಲಿ ಗಲಾಟೆ ಆಯಿತು ಅದರ ಸುತ್ತಮುತ್ತ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಗಲಾಟೆಗೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆಯಿಂದ ಪ್ರಾರಂಭವಾಗಿ ತಡರಾತ್ರಿವರೆಗೂ ಕೂಡ ಗಲಾಟೆ ನಡೆದಿದೆ. ಸದ್ಯಕ್ಕೆ ಸ್ಥಳದಲ್ಲಿ 2 DR ಹಾಗೆ 1 KSRP ಹಾಗೆ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಕೆಲ ತಿಂಗಳ ಹಿಂದೆ ವಿಗ್ರಹ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಬಂಧನ ಆಗಿತ್ತಂತೆ. ಗಲಾಟೆ ಆಗಿ ಕೆಲವರನ್ನ ಬಂಧನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗಲಾಟೆ ಮತ್ತೆ ನಡೆದಿದೆ. ಹಿಂದೆ ಕೂಡ ಇದೇ ವಿಚಾರಕ್ಕೆ ಗಲಾಟೆ ಆಗಿತ್ತು, ಈಗ ಮತ್ತದೇ ವಿಚಾರಕ್ಕೆ ಗಲಾಟೆ ಆಗಿದೆ. ಒಂದು ಏನಂತಂದರೆ 2 ಗುಂಪುಗಳ ನಡುವೆ, ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದೇ ಗುಂಪುಗಳಾದ ಕಾರಣಕ್ಕಾಗಿ ಸ್ವಲ್ಪ ಸಮಾಧಾನ. ಯಾಕಂದರೆ ಇದು ಆ ಕೋಮು ಈ ಕೋಮು ಅಂತಾದರೆ ದೊಡ್ಡ ತಲೆನೋವು. ಯಾಕಂದರೆ ಆ ಥರ ಒಂದು ಊರಿಗೆ ಬಂದುಬಿಟ್ರೆ ನಮಗೆ ಹೇಳೋದು ಈಸಿ. ಆಮೇಲೆ ಅದು ನಿರಂತರವಾಗಿ ಎಲೆಕ್ಷನ್ ಟೈಮಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಆಮೇಲೆ ರಾಜಕಾರಣಿಗಳು ಹೆಂಗೆ ಹದ್ದಿನ ಥರ ಬಂದು ಮುಸ್ಲಿಮರ ಪರ ಇದ್ದರೆ ಕಾಂಗ್ರೆಸ್ಸು ಅಂತ ಒಂದು ಕಾಮನ್ ಆಗಿಬಿಟ್ಟಿದೆ, ಹಿಂದೂಗಳ ಪರ ಇದ್ದರೆ BJP ಅಂತ ಕಾಮನ್ ಆಗಿಬಿಟ್ಟಿದೆ. ಓಕೆ, ರಾಜಕೀಯಗಳು ಮಾಡ್ತಾ ಆ ಊರಿನ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತಂದರೆ ಒಂದು 10-20 ವರ್ಷಗಳ ಕಾಲ ಅಲ್ಲೊಂದು ಶಾಂತಿ ಸುವ್ಯವಸ್ಥೆನೇ ಇರೋದಿಲ್ಲ. ಜೀವಮಾನದ 25% ಅದರಲ್ಲೇ ಕಳೆದೋಗ್ಬಿಟ್ಟಿರುತ್ತೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಯಾವ ಕಾರಣಕ್ಕೆ ಇದು, ಅಂದರೆ 2 ಸಮುದಾಯಗಳ ಮಧ್ಯೆ ಅಂತಂದರೆ ಏನು ಮೇನ್ ಪ್ರಾಬ್ಲಮ್? ಏನು ಬೇರೆ ಬೇರೆ ಸಮುದಾಯನ ಅಥವಾ ಇದೇ ದೇವರನ್ನು ನಂಬುವಂಥವರ, ಏನು ಕತೆ ಇದು? ಆಮೇಲೆ ಈ ಒಂದು ಮೂರ್ತಿ ಭಾಳ ವಿಶೇಷತೆಗಳಿಂದ ಕೂಡಿದೆ. ನಾವು ಕೆಲವು ಕಡೆ ಹುಬ್ಳಿ, ಧಾರವಾಡ ಈ ಭಾಗದಲ್ಲೆಲ್ಲ ನಾವು ನೋಡ್ತೀವಲ್ವ, ಅಂದರೆ ಈ ಅದೇ ಥರ ಏನದು ಯರ್ರಿಸ್ವಾಮಿ ಏನಿದು ಘಟನೆ, ಯಾಕೀಗೆ? ಜಯಪ್ರಕಾಶ್ ಶೆಟ್ಟಿ, ಯರಿಸ್ವಾಮಿ ಅನ್ನೋದು ಮೂಲತಃವಾಗಿ ಹೇಳೋದಾದರೆ ಅವತಾರ ಪುರುಷ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅವತಾರ ಪುರುಷ ಅಂದರೆ
ಒಬ್ಬ ಸ್ವಾಮೀಜಿ ಆ ಊರಿಗೆ ಬಂದು ಆ ಊರನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಆ ಬಳಿಕ ಸಾಕಷ್ಟು ಪವಾಡಗಳನ್ನು ಮಾಡ್ತಾನೆ. ಆ ಸ್ವಾಮಿಯ ವಿಚಾರವಾಗಿ ಈಗ ಸಾಕಷ್ಟು ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಯರಿಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಮಠಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಸ್ತಿ ಇದೆ. ಈ ಆಸ್ತಿಯ ವಿಚಾರವಾಗಿ ಇಬ್ಬರು ಅಂದರೆ ಎರಡು ಸಮುದಾಯಗಳು ಈ ಹಿಂದೆ ಕೋರ್ಟ್ಗೆ ಹೋಗಿದ್ವು. ಅಂದರೆ ಆ ಸಮುದಾಯ ಒಂದು ಸಮುದಾಯಕ್ಕೆ ಆ ಆಸ್ತಿ ಸೇರಬೇಕು ಅನ್ನುವ ನಿಟ್ಟಿನಲ್ಲಿ ಕೋರ್ಟಿಗೆ ಹೋಗಿದ್ರು. ಹೀಗಾಗಿ ಹಲವಾರು ವರ್ಷಗಳಿಂದ ಆ ಒಂದು ಪ್ರಕರಣ ಕೋರ್ಟ್ನಲ್ಲಿ ನಡೀತಾ ಇತ್ತು. ಈ ನಡುವೆ ಯರಿಸ್ವಾಮಿಯ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಕೂರಿಸ್ತೀವಿ ಮತ್ತೊಮ್ಮೆ ಅನ್ನೋದನ್ನು ಒಂದು ಸಮುದಾಯದ ವಾದವಾಗಿತ್ತು. ಆದರೆ ಕೋರ್ಟ್ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಟ್ಟಿರಲಿಲ್ಲ. ಕೇವಲ ಗೋಪುರವನ್ನು ಅಂದರೆ ಮಠಕ್ಕೆ ಗೋಪುರವನ್ನು ಕಟ್ಟಿ ಜೊತೆಗೆ ಕಾಂಪೌಂಡನ್ನು ನಿರ್ಮಾಣ ಮಾಡಿ ಅನ್ನೋದಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿತ್ತು. ಆದರೆ ಕಳೆದ ತಿಂಗಳು ಒಂದು ಸಮುದಾಯದವರು ಏಕಾಏಕಿಯಾಗಿ ಮಠದಲ್ಲಿ ಮೂರ್ತಿಯನ್ನು ಕೂರಿಸ್ತಾರೆ. ಆಗಲೂ ಕೂಡ ಸಾಕಷ್ಟು ಗಲಾಟೆಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಆಗಲೂ ಕೂಡ ಕೆಲವರಿಗೆ ಗಾಯಗಳಾಗಿತ್ತು, ಸಾಕಷ್ಟು ಘರ್ಷಣೆ ಆಗಿತ್ತು. ಆಗಲೂ ಕೂಡ ಪೊಲೀಸರು ಸೆಕ್ಷನ್ 144 ಜಾರಿ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಮತ್ತೆ ಆ ಒಂದು ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಈಗ ಮತ್ತೆ ಆ ಪ್ರಕರಣ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅಂದರೆ ಒಂದು ಸಮುದಾಯದವರು ನಮಗೆ ದೇವಸ್ಥಾನದಲ್ಲಿ ಮೂರ್ತಿಯನ್ನು ಕೂರಿಸೋದಕ್ಕೆ ಅವಕಾಶ ಕೊಡದೆ ಹೋದರೆ ನಾವು ದೇವಸ್ಥಾನಕ್ಕೆ ಖರ್ಚು ಮಾಡಿದ ಹಣವನ್ನು ವಾಪಸ್ ಕೊಡಿ ಅನ್ನುವ ನಿಟ್ಟಿನಲ್ಲಿ ನಿನ್ನೆ ಗಲಾಟೆಯನ್ನು ತೆಗಿತಾರೆ. ನಿನ್ನೆ ಸಂಜೆಯಿಂದ ಮಠದ ಮುಂದೆ ಸಾವಿರಾರು ಭಕ್ತರು ಸೇರ್ತಾರೆ. ಅಂದ್ರೆ ಎರಡು ಸಮುದಾಯದ ಭಕ್ತರು ಸೇರ್ತಾರೆ. ರೇಣುಕಾರಾಧ್ಯ, ನನಗೆ ಕ್ಲಾರಿಟಿ ಕೊಡಿ, ಗಲಾಟೆ ಯಾಕೆ ಅಂತ ಕ್ಲಾರಿಟಿ ಕೊಡಿ. ಈಗ ಇಬ್ಬರು ಕೂಡ ಎರಡು ಸಮುದಾಯ ಕೂಡ ಈ ಯರಿಸ್ವಾಮಿ ಭಕ್ತರೇ ಅಲ್ವಾ? ಪ್ರಾಬ್ಲಮ್ ಏನು ಮತ್ತೆ? ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಮೂಲತಃವಾಗಿ ನೋಡೋದಾದ್ರೆ ಯರಿಸ್ವಾಮಿ ಮೂಲ ಪುರುಷ ಆದರೂ ಕೂಡ ಯರಿಸ್ವಾಮಿಯ ಶಿಷ್ಯಂದರು ಒಬ್ಬರಿದ್ರು. ಆ ಶಿಷ್ಯಂದರ ಮೂರ್ತಿಯನ್ನ ಕೂರಿಸೋದಕ್ಕೆ ಈಗ ಗಲಾಟೆ ಆಗ್ತಾ ಇರತಕ್ಕಂಥದ್ದು. ಅಂದ್ರೆ ಯರಿಸ್ವಾಮಿ ಒಂದು ಸಮುದಾಯ ಅಂದ್ರೆ ಮೂಲ ಪುರುಷ ಒಂದು ಸಮುದಾಯಕ್ಕೆ ಸೇರಿದವರಾದ್ರೆ ಆತನ ಶಿಷ್ಯ ಅಂದ್ರೆ ಯರಿಸ್ವಾಮಿಯವರ ಶಿಷ್ಯ ಇನ್ನೊಂದು ಸಮುದಾಯಕ್ಕೆ ಸೇರಿದವನಾಗಿರ್ತಕ್ಕಂಥದ್ದು. ಹೀಗಾಗಿ ಇನ್ನೊಂದು ಸಮುದಾಯದವರು ಆ ಯರಿಸ್ವಾಮಿ ದೇವಸ್ಥಾನದಲ್ಲಿ ಆತನ ವಿಗ್ರಹವನ್ನು ಕೂಡ ನಾವು ಕೂರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಗಲಾಟೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಪ್ರಕರಣ ಆಗಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಓಕೆ, ಯಾರು ಇದನ್ನು ಫಾಲೋ ಮಾಡುವಂಥವ್ರು? ಅಂದರೆ ಈ ಸಮುದಾಯ ಯಾವ ಸಮುದಾಯ, ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಯಾಕಂದರೆ ನಾನು ಇದನ್ನು ರಾಜಕೀಯ ಕಾರಣಕ್ಕಾಗಿ ಕೂಡ ಕೇಳ್ತಾ ಇದ್ದೀನಿ. ಅಂದರೆ ಸಾಧಾರಣವಾಗಿರುತ್ತೆ, ಈಗ ಲಿಂಗಾಯತರು, ಒಕ್ಕಲಿಗರು ಈ ಥರ ಇರುತ್ತಲ್ವಾ, ಯಾರ್ಯಾರನ್ನ ಆರಾಧನೆ ಮಾಡ್ತಾರೆ ಅಂತ. ಯರಿಸ್ವಾಮಿ ಆರಾಧಕರು ಯಾರು ಅಂತ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ನೇರವಾಗಿ ಹೇಳೋದಾದ್ರೆ ಇಲ್ಲಿ ಆ ಗ್ರಾಮದಲ್ಲಿ ಒಂದು ಕುರುಬ ಬಣ ಮತ್ತೊಂದು ಹರಿಜನರ ಬಣ ನಡುವೆ, ಈ ಎರಡು ಬಣಗಳ ನಡುವೆ ಗಲಾಟೆ ನಡೀತಾ ಇರತಕ್ಕಂಥದ್ದು. ಅಂದರೆ ಯರಿಸ್ವಾಮಿಯ ಭಕ್ತರು ಕುರುಬರು ಹಾಗೂ ವೀರಶೈವರು ಆಗಿರ್ತಕ್ಕಂಥದ್ದು. ಇನ್ನೊಂದು ಯರಿಸ್ವಾಮಿಯ ಶಿಷ್ಯ ಏನಿದ್ದಾರೆ ಅವರು ಹರಿಜನ ಸಮುದಾಯಕ್ಕೆ ಸೇರಿದವರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹರಿಜನರು ಈಗ ಅಂದ್ರೆ ಯರಿಸ್ವಾಮಿಯ ಶಿಷ್ಯನ ವಿಗ್ರಹವನ್ನು ಕೂಡ ದೇವಸ್ಥಾನದಲ್ಲಿ ಕೂರಿಸಬೇಕು ಅಂತ ಈಗ ಹಠವನ್ನ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಇಷ್ಟೆಲ್ಲ ಪ್ರಕರಣ ನಡೀತಾ ಇರ್ತಕ್ಕಂಥದ್ದು. ಹೇಗಿದೆ ಈಗ ಇಷ್ಟೆಲ್ಲ ಸೆಕ್ಷನ್ಗಳೆಲ್ಲ ಹಾಕುವಷ್ಟು ದೊಡ್ಡ ಜೋರಾದ ನಂತರ ಕೂಡ ಈಗ ಪರಿಸ್ಥಿತಿ ಹೇಗಿದೆ? ಯಾರಾದರೂ ಬಂದು ಶಾಂತಿ ಸುವ್ಯವಸ್ಥೆ ಏನಾದರೂ ಮಾತಾಡ್ತಾ ಇದ್ದಾರಾ? ಯಾಕಂದ್ರೆ ಎಲೆಕ್ಷನ್ ಟೈಮ್ ಈಗ. ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಈಗ ಗ್ರಾಮಸ್ಥರು ನಮಗೆ ಮಾಹಿತಿ ನೀಡುವ ಪ್ರಕಾರ ಸಿಕ್ಕಿರ್ತಕ್ಕಂಥ ಮಾಹಿತಿ, ಈಗ ಚುನಾವಣೆ ಸಂದರ್ಭ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ನಾಯಕರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಎರಡೂ ಸಮುದಾಯಕ್ಕೆ ಬೇರೆ ಬೇರೆ ನಾಯಕರು ಸಪೋರ್ಟ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಗ್ರಾಮದಲ್ಲಿ ಇರತಕ್ಕಂಥದ್ದು. ರೇಣುಕಾರಾಧ್ಯ, 10 ಗಂಟೆಗೆ ಮತ್ತೆ ಬರ್ತೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಸಾಧ್ಯ ಒಂದಷ್ಟು ಜನ ಊರಿನ ಜನರನ್ನ ಮಾತಾಡಿಸಿ ಏನ್ ಹೇಳ್ತಾರೆ ಅಂತೇಳಿ, ಅಲ್ಲಿ ಹಿರಿಯರೆಲ್ಲ ಇರ್ತಾರೆ ಸಮುದಾಯಕ್ಕೆ ಸೇರಿದಂಥವರು. ಇನ್ನಷ್ಟು ಔಟ್ಪುಟ್ ಬೇಕು 10 ಗಂಟೆಗೆ. ರೇಣುಕಾರಾಧ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕ ವಿಚಾರಗಳು ಕೂಡ ಚುನಾವಣೆ ವರ್ಷ ಆತಂಕ ಸಹಜವಾಗಿ ಆಗುತ್ತೆ. ಯಾಕಂದ್ರೆ ಇಂಥ ಅವಕಾಶಗಳಿಗೋಸ್ಕರನೇ ಕಾಯ್ತಿರ್ತಾರೆ. ಆಮೇಲೆ ನಿಮ್ಗೆ ಎಲ್ಲ ಪ್ರಾಬ್ಲಮ್ ಆಗೋದೇನು ಗೊತ್ತಾ? ಒಂದು ಪಾಯಿಂಟ್ ಮೊದಲು ಹೇಳಿದ್ರು, ಆಸ್ತಿ ತುಂಬಾ ಇದೆ ಅಂತ. ಆಸ್ತಿ ತುಂಬಾ ಇದೆ ಅಂತೇಳಿ ಆಮೇಲೆ ಆಸ್ತಿ ಬಂದ ತಕ್ಷಣ ದೇವರು ಗೌಣ ಆಗಿಬಿಡ್ತಾನೆ. ದೇವರು ಬೇಡ, ಆಸ್ತಿ ಮಾತ್ರ ಮುಖ್ಯ ಆಗಿರೋದು. ನಿಜ.